ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರೆಡಿಮೇಡ್ ಬ್ಲೌಸ್ಗೆ ವರ್ಕ್ ಬಂದಿರುತ್ತಲ್ಲ ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಓಕೆನಾ. ನಮಗೆ ನಾವೇ ವರ್ಕ್ ಮಾಡಿಸಿದ್ರೆ ನಮ್ಗೆ ಯಾವ ಥರ ಬೇಕೋ ಮಾರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೊತೀವಿ. ಇದು ಮೊದಲೇ ವರ್ಕ್ ಬಂದಿರೋದ್ರಿಂದ ನೆಕ್ಕು ಡೀಪ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಅದನ್ನು ನಾವು ಹೇಗೆ ಕಟ್ ಮಾಡೋದು, ನಮಗೆ ಪರ್ಫೆಕ್ಟ್ ನೆಕ್ ಸಣ್ಣ ಇರೋರಿಗಾಗಲಿ ದಪ್ಪ ಇರೋರಿಗಾಗಲಿ ಯಾವ ಥರ ಅಂತ ನಾನು ಇವಾಗ ಕಟ್ ಮಾಡೋದು ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ನಾನೆಲ್ಲ ಸಪ್ರೇಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಕು ಡೀಪ್ ಜಾಸ್ತಿ ಇದೆ ವರ್ಕಲ್ಲಿ. ನಮಗೆ ಬೇಕಾಗಿರೋದು ಕಡಿಮೆ, ನಮಗೆ ಒಂದು 3 ಇಂಚಸ್ ಬೇಕು. ನೋಡಿ 4 ಇಂಚ್ ಇದೆ. ಅದು ನನಗೆ ಸ್ಟಿಚ್ ಮಾಡಿದ್ರೆ ಅದು ಫಿನಿಶಿಂಗ್ ಬರಲ್ಲ. ಓಕೆನಾ. ಅದಕ್ಕೆ ನೋಡಿ ನಾನು ಕ್ರಾಸಾಗಿ 1 ಇಂಚು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಕ್ರಾಸಾಗಿ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿದ್ರೆ ಅದು ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ನಮಗೆ ಎಷ್ಟು ಡೀಪ್ ಬೇಕೋ ಅಷ್ಟಕ್ಕೆ ನಾವು ಕ್ರಾಸಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡೋಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ತುಂಬ ತಿಕ್ಕಾಗಿದೆ, ಅದಕ್ಕೆ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿಲ್ಲ. ಇಲ್ಲಿ ಹಂಗೆ ಲೈನಿಂಗಲ್ಲೇ ಉಲ್ಟಾ ಸೀದಾ ಮಾಡ್ಕೊತಾ ಇದ್ದೀನಿ. ನೋಡಿ, ನಮಗೆ ಎಂಬ್ರಾಯ್ಡರ್ ಎಷ್ಟಕ್ಕಿದೆನೋ ಓಕೆನಾ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಲೈನಿಂಗ್ ಮೇಲೆ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಫ್ರಂಟಲ್ಲಿ ನಾನು ಸ್ಟಿಚಿಂಗ್ ಮಾಡ್ತಾಯಿಲ್ಲ, ಎಲ್ಲ ಲೈನಿಂಗಲ್ಲಿ ಮಾಡ್ಕೊತಾ ಇದ್ದೀನಿ. ಸ್ಟಿಚಿಂಗು ಆಚೆ ಕಾಣಿಸಲ್ಲ, ತುಂಬ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. ಓಕೆನಾ. ಇದಕ್ಕೆ ನಾನು ಬ್ಯಾಕ್ ಹುಕ್ ಮಾಡ್ತಾಯಿದ್ದೀನಿ, ಫ್ರಂಟ್ ಹುಕ್ ಮಾಡ್ತಾಯಿಲ್ಲ. ಬ್ಯಾಕ್ ಟಾಟ್ ಮಾಡಿಕೊಂಡು ಕೆಳಗಡೆ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡು ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಎಲ್ಲ ರೆಡಿ ಮಾಡ್ಕೊಂಡು ಬ್ಯಾಕ್ ರೆಡಿ ಮಾಡ್ಕೊತಾ ಇದ್ದೀನಿ. ನೀವೇ ನೋಡಿ, ಫಿನಿಶಿಂಗು ಪರ್ಫೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್, ಫಸ್ಟ್ ಟೈಮ್ ವಾಯ್ಸ್ ಕೊಡ್ತಾ ಇದ್ದೀನಿ. ನಾನು ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ಬೈಕೊಬೇಡಿ ಪ್ಲೀಸ್. ನನಗೇನು ಗೊತ್ತು ಟೈಲರಿಂಗಲ್ಲಿ ಏನೋ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆವಿ ವರ್ಕ್ ಇದೆ ಫ್ರೆಂಡ್ಸ್. ಬ್ಲೌಸು ನೋಡೋಕೆ ಮಾತ್ರ ಏನೂ ಕಾಣಿಸ್ತಲ್ಲ, ಚಿಕ್ಕ ಮಣಿ ತುಂಬ ಇದೆ ಬ್ಲೌಸಲ್ಲಿ. ಸ್ಟಿಚಿಂಗ್ ಮಾಡೋದು ತುಂಬ ಕಷ್ಟ. ನೋಡಿ, ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಆಯಿತು. ಫಿನಿಶಿಂಗ್ ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಬ್ಯಾಕು ಫ್ರಂಟು ಕೂಡ ಅದೇ ಥರ ಮಾಡ್ಕೊಂಡಿದ್ದೀನಿ. ಫ್ರಂಟೂ ಅಷ್ಟೇ 1 ಇಂಚ್ ನಮಗೆ ಎಕ್ಸ್ಟ್ರಾ ಇತ್ತು. 1 ಇಂಚ್ ನಾನು ಕ್ರಾಸಾಗಿ ಶೇಪ್ ತಗೊಂಡು ಸ್ಟಿಚಿಂಗ್ ಮಾಡಿದ್ದೀನಿ. ಸೇಮ್ ಹಾಗೆ ಉಲ್ಟಾ ಸೀದಾ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಮಗೆ ಸ್ಟಿಚಿಂಗ್ ಆಚೆ ಕಡೆಯಿಂದ ಕಾಣಿಸ್ಬಾರ್ದು, ಒಳಗಡೆನೇ ಹೋಗುತ್ತೆ. ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದು ಶೋಲ್ಡರ್ ಅಟ್ಯಾಚ್ ಮಾಡೋದಾದ್ರೂ ಅಷ್ಟೇ. ನೋಡಿ, ಲೈನಿಂಗ್ ಓಪನ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಓಪನ್ ಮಾಡಿಕೊಂಡು ಸ್ಟ್ರೈಟಾಗಿ ಮಾಡಿ ಆಮೇಲೆ ಸೀದಾ ಮಾಡೋದ್ರಿಂದ ಇದು ಒಳಗಡೆ ಸ್ಟಿಚಿಂಗ್ ಕಾಣಿಸಲ್ಲ. ನೋಡಿ, ಸ್ಟಿಚಿಂಗ್ ನಮಗೆ ಹಿಂದೆನೂ ಮುಂದೆನೂ ಏನೂ ಕಾಣಿಸಲ್ಲ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಹಾಗೆ ಸೈಡೆಲ್ಲ ಸ್ಟಿಚ್ ಮಾಡಿಕೊಂಡು 2 ಡಾಟ್ ಕೊಟ್ಟಿದ್ದಾರೆ. ಸೆಂಟ್ರು ಮಾತ್ರ ಡಾಟ್ ಕೊಟ್ಟಿದ್ದಾರೆ. ಇದರಲ್ಲೇ ವರ್ಕಲ್ಲೇ ಬಂದುಬಿಟ್ಟಿದೆ. ಅದಕ್ಕೆ ನಾನೇನು ಮಾಡೋಕ್ಕೋಗಿಲ್ಲ, 2 ಡಾಟ್ ಮಾಡಿದ್ದೀನಿ. 2 ಡಾಟ್ ಮಾಡಿ ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊತೀನಿ. ಪಟ್ಟಿ ಪೀಸನ್ನು ಅಷ್ಟೇ ಫ್ರೆಂಡ್ಸ್. ನೋಡಿ, ನಾನು ಪಟ್ಟಿ ಪೀಸನ್ನು
ಅದೂ ಅಷ್ಟೇ ಹಾಗೆ ಉಲ್ಟಾ ಸೀದಾನೇ ಮಾಡ್ಕೊಂಡಿರೋದು. ಅದು ಫಸ್ಟು ಪಟ್ಟಿ ಪೀಸ್ನ ಸಿಂಗಲ್ ಅಟ್ಯಾಚ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಲೈನಿಂಗ್ ಇಟ್ಬಿಟ್ಟು ಸೇಮ್ ಮೆಜರ್ಮೆಂಟ್ ನೋಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಂಗೆ ಬ್ಲೌಸ್ನ ಉಲ್ಟಾ ಮಾಡಿಬಿಟ್ಟು ಸ್ಟಿಚಿಂಗ್ ಹಾಕ್ಬಿಟ್ಟು ಸೈಡಿಂದ ಓಪನ್ ಮಾಡ್ತಾಯಿದ್ದೀನಿ. ಆವಾಗ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಆಚೆ ಕಡೆಯಿಂದ ಸ್ಟಿಚಿಂಗ್ ಕಾಣಿಸಲ್ಲ. ನೋಡಿ ಹಾಗೇ ಅಷ್ಟೇ ಸ್ಲೀವ್ನು ನಾನು ಲೈನಿಂಗಲ್ಲೇ ಉಲ್ಟಾ ಸೀದಾನೇ ಮಾಡ್ಕೊತಾ ಇದ್ದೀನಿ. ಲೈನಿಂಗಲ್ಲೇ ಉಲ್ಟಾ ಸೀದಾ ಮಾಡ್ಕೊಂಡು ಮೇಲೊಂದು ಸ್ಟಿಚ್ ಹಾಕ್ಕೊಂಡು ಸೈಡೆಲ್ಲ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಹಂಗೆ ಸ್ಲೀವ್ನು ಅಷ್ಟೇ ಫ್ರೆಂಡ್ಸ್. ನೋಡಿ ಶೋಲ್ಡರ್ ಇದೆಲ್ಲ, ಶೋಲ್ಡರ್ ಹತ್ರ ಸೆಂಟ್ರ್ ನ್ಯಾಚು, ಸ್ಲೀವ್ಗೆ ಸೆಂಟ್ರ್ ನ್ಯಾಚ್ ಹಾಕ್ಕೊಂಡು ಸೆಂಟ್ರಿಂದ ನಾನು ತೊಗೊತಾ ಇದ್ದೀನಿ. ಸೆಂಟ್ರಿಂದ ಮೆಜರ್ಮೆಂಟ್ ತೊಗೊಂಡ್ರೆ ಸ್ಲೀವ್ ಅಟ್ಯಾಚು ಪರ್ಫೆಕ್ಟಾಗಿ ಬರುತ್ತೆ. ಹಂಗೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಡಬಲ್ ಸ್ಟಿಚ್ ಎಲ್ಲದಕ್ಕೂ. ನೋಡಿ ಸೆಂಟ್ರು ನ್ಯಾಚ್ ಹಾಕ್ಕೊಂಡು ಸೆಂಟ್ರಿಂದ ಇಟ್ಕೊಂಡು ಫಸ್ಟಿಂದ ಸ್ಲೀವ್ ಅಟ್ಯಾಚ್ ಮಾಡ್ಕೊತಾ ಬರಬೇಕು. ನೋಡಿ ಸೆಂಟ್ರು ಪರ್ಫೆಕ್ಟಾಗಿ ಬರುತ್ತೆ ಅಷ್ಟೇ ಫ್ರೆಂಡ್ಸ್. ಸೈಡ್ ಮೆಜರ್ಮೆಂಟ್ ತೊಗೊಂಡು ಫಿಟ್ಟಿಂಗ್ ಮಾಡಿದ್ದೀನಿ. ಎರಡು ಸೈಡ್ ಮೆಜರ್ಮೆಂಟ್ ನೋಡಿ. ಬ್ಯಾಕ್ ಡಾಟ್ ಮೊದಲೇ ಮಾಡಿರೋದ್ರಿಂದ ಮಾಮೂಲಿ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಮೆಜರ್ಮೆಂಟ್ ಟೇಪ್ ಬಳಸ್ತೇನೆ ಕಟಿಂಗ್ ಮಾಡ್ತೀನಿ ಬ್ಲೌಸ್ ಎಲ್ಲ. ಯಾವ ಥರ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಓಕೆನಾ? ನೋಡಿ ಸೆಂಟ್ರು ಓಪನ್ ಇದೆ, ನಾನು ಅದು ಜಾಯಿಂಟ್ ಮಾಡಲಿಲ್ಲ. ಅಲ್ಲಿ ನಾನು 2 ಸ್ಟೋನ್ ಹಾಕ್ತಾಯಿದ್ದೀನಿ. ಅದು ಸ್ಟೋನ್ ಹಾಕಿದಾಗ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಸ್ಟೋನ್ ಹಾಕಿದ್ದೀನಿ. ಫಿನಿಶಿಂಗ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಲೆಹೆಂಗಾ ಬ್ಲೌಸು. ಓಕೆ ಫ್ರೆಂಡ್ಸ್, ಬಾಯ್.